ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಫ್ರೀ ಕೆಸಿಇಟಿ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಇನ್ನು ಕೆಸಿಇಟಿ ಎಕ್ಸಾಮ್ಗೆ ಕೆಲವೇ ದಿನಗಳಿದ್ದು ನಿಮ್ಮ ತಯಾರಿ ಬಿರುಸಿನಿಂದ ಮತ್ತು ಯಶಸ್ವಿಯಿಂದ ನಡೀತಾ ಇದೆ ಅಂತ ಅನ್ಕೊಳ್ತಾ ನಿಮಗೆಲ್ಲರಿಗೂ ಕೂಡ ಈ ಒಂದು ಪರೀಕ್ಷೆಗೆ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಅನಂತ್ ಪದ್ಮನಾಭ, ಲೆಕ್ಚರರ್, SMST ಗವರ್ಮೆಂಟ್ PU ಕಾಲೇಜ್ ಕೊಪ್ಪ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದು ಸುದೀರ್ಘವಾಗಿ ಅಂದ್ರೆ ನಾನು 26 ವರ್ಷಗಳ ಕಾಲ ಈ ರಸಾಯನ ಶಾಸ್ತ್ರವನ್ನು ಬೋಧಿಸ್ತಾ ಇದ್ದೇನೆ. ಈ ಒಂದು ಅನುಭವದಲ್ಲಿ ನಾನು ನಿಮಗೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಸೆಕೆಂಡ್ PUC ಯೂನಿಟ್ 8 ಚಾಪ್ಟರ್ ನಲ್ಲಿ ಬರುವಂತ ಕೆಲವು ಮುಖ್ಯ ಕಾನ್ಸೆಪ್ಟ್ ಗಳನ್ನ ನಿಮ್ಗೆ ಇವತ್ತು ಹೇಳ ಬಯಸ್ತೇನೆ. ನೋಡಿ, ಈ ಡಿ ಅಂಡ್ ಎಫ್ ಬ್ಲಾಕ್ ನಲ್ಲಿ ತುಂಬಾ ಟಾಪಿಕ್ ನ ಆಕ್ಚುಲಿ ಡಿಲೀಟ್ ಮಾಡಿದ್ದಾರೆ. ಈ ವರ್ಷ KCET ಎಕ್ಸಾಮ್ ಇಂದ ಹೊರಗಿಟ್ಟಿದ್ದಾರೆ. ಸೊ ಯಾವುದು 8.4 ಸೆಕ್ಷನ್ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಪ್ರಿಪರೇಷನ್ ಆಫ್ KMnO4, ಪೊಟ್ಯಾಷಿಯಂ ಡೈಕ್ರೋಮೇಟ್ ಮತ್ತೆ ಅವುಗಳ ಕೆಮಿಕಲ್ ಪ್ರಾಪರ್ಟಿ ನಾಟ್ ಇನ್ಕ್ಲೂಡೆಡ್ ಫಾರ್ ದಿಸ್ ಇಯರ್ KCET, ಆಸ್ ವೆಲ್ ಆಸ್ ಲ್ಯಾಂಥನೈಡ್ಸ್ ನಲ್ಲಿ ಕೆಮಿಕಲ್ ರಿಯಾಕ್ಟಿವಿಟಿ ನಾಟ್ ದೇರ್. 8.6 ಆಕ್ಟಿನೇಟ್ಸ್ ಆಲ್ಮೋಸ್ಟ್ ಡಿಲೀಟೆಡ್. ನೋಡಿ, ಇದಿಷ್ಟನ್ನ ಬಿಟ್ಟು ನೀವು ಕಲಿಕೆಯನ್ನು ಮುಂದುವರಿಸಿ. ಇನ್ನು ಈಗ ನಾನು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ ತಕ್ಷಣ ನಿಮ್ಗೆ ತುಂಬಾ ಎಲಿಮೆಂಟ್ ನೆನ್ಪಿಟ್ಕೊಳ್ಬೇಕು. ಯಾಕೆ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಅದರ ಪ್ರಾಪರ್ಟಿ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗಿದೆ. ಇಲ್ಲ ನನಗೆ ಅದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಗೊತ್ತಾದ್ರೆ ನಾನು ಅದರ ಪ್ರಾಪರ್ಟಿನ ಗೇಜ್ ಮಾಡಬಹುದು, ಅರ್ಥ ಮಾಡ್ಕೊಳ್ಬಹುದು. ಸೊ ನೀವು ಆಫ್ಕೋ ಪ್ರಿನ್ಸಿಪಲ್ ಪ್ರಕಾರ ಪಿರಿಯಾಡಿಕ್ ಟೇಬಲ್ ನ ಪೀರಿಯಡ್ಸ್ ಅಂಡ್ ಗ್ರೂಪ್ಸ್ ಅರೇಂಜ್ ಆಗಿದೆ, ನಿಮ್ಗೆ ಗೊತ್ತಿದೆ. ಸೊ ನಾನು ನಿಮಗೆ ಕೆಲವು ನನಗೆ ಅನುಭವದ ಮೇಲೆ ಇನ್ನೂ ಸುಲಭವಾಗಿ ನೆನಪಿಟ್ಟುಕೊಳ್ಳುವಂತ ಕೆಲವು ಪಾಯಿಂಟ್ ನ ಹೇಳ್ತೇನೆ. ಮತ್ತೆ ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, ನಾನು ನನ್ನ ಈ ಮೊದಲ 15ರಿಂದ 20 ಮಿನಿಟ್ಸ್ 15 to 20 ಮಿನಿಟ್ಸ್ ನಾನು ಕಾನ್ಸೆಪ್ಟ್ ಗೆ ತಗೊಳ್ತೇನೆ. ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ಹೆಚ್ಚಿನದು ಕಾನ್ಸೆಪ್ಟ್ ಇದೆ, ಕೆಮಿಕಲ್ ರಿಯಾಕ್ಷನ್ ಕಡಿಮೆ ಇದೆ. ಅದಕ್ಕೆ ಎಲ್ಲದನ್ನು ಕೂಡ ಸ್ವಲ್ಪ ಕೀನ್ ಆಗಿ ಅಬ್ಸರ್ವ್ ಮಾಡಿ. ಸೊ ನಿಮ್ಮ ಹತ್ರ ಪಿರಿಯಾಡಿಕ್ ಟೇಬಲ್ ನಿಮ್ಮ ಪಕ್ಕದಲ್ಲಿ ಇದ್ರೆ ತುಂಬಾ ಅನುಕೂಲ. ಬರವಣಿಗೆ ಏನಾದ್ರು ಇದ್ರೆ ಪಾಯಿಂಟ್ ಮಾಡ್ಕೊಳ್ಳಿ. ಸೊ ಅಂತ ಹೇಳ್ತಾ ನಾನು ಮುಂದುವರಿತಾ ಇದ್ದೇನೆ. ನೋಡಿ, ಆ ಆಫ್ಕೋ ಪ್ರಿನ್ಸಿಪಲ್ ಪ್ರಕಾರ ಫಿಲ್ಲಿಂಗ್ ಆಫ್ ದಿ ಡಿಫರೆಂಟ್ ಸಬ್ಶೆಲ್ ಇದ್ರೂ ಕೂಡ ಇದನ್ನ ನೆನ್ಪಿಟ್ಕೊಂಡ್ರೆ ಸುಲಭ ಆಗತ್ತೆ ನಿಮಗೆ. ನೋಡಿ ಹೇಗಿದೆ ನೋಡಿ, ಬ್ಲಾಕ್ಸ್ 1s ಫಸ್ಟ್, 2s 2p, 3s 3p, 4s ಆದ್ಮೇಲೆ 3d ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಅದನ್ನ ನಾನು ನಿಮ್ಗೆ ಒಂದ್ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಹೀಗೆ ಬರೀತೇನೆ ಬೇಗ ನೆನ್ಪಿಟ್ಕೊಳ್ಳಕ್ಕೆ. ನೋಡಿ, 1s ಮಧ್ಯ ಬರೀರಿ, 2s 2p ಆ ಕಡೆ ಬರೀರಿ, ಆ ತುದಿ ಈ ತುದಿ, 3s 3p. ಹೌ ಮೆನಿ ಪೀರಿಯಡ್ಸ್ ಆರ್ ದೇ? 7 ಅಲ್ವಾ, ಅಲ್ಲಿವರೆಗೆ ಬರೀತಾ ಹೋಗಿ. 5s 5p, 6s 6p, 7s 7p. ಇಷ್ಟು ಮಾಡಿದ ನಂತರ ಮೇಲ್ಗಡೆ 2 ಅಡ್ಡಗೆರೆಯನ್ನು ಹಾಕಿ. ಆಮೇಲೆ ಎಸ್ ಆಯ್ತು, ಪಿ ಆಯ್ತು, ಇನ್ನ ಸಬ್ಶೆಲ್ ಇದೆ, ಡಿ ಇದೆ. ಅದನ್ನ ರೈಟ್ ಸೈಡ್ ನಲ್ಲಿ ಬರೀರಿ. ಇದೊಂಚೂರು ಕೇರ್ ಆಗಿರಿ, ಲೆಫ್ಟ್ ಸೈಡ್ ಅಲ್ಲ ರೈಟ್ ಸೈಡ್ ನಲ್ಲಿ. ಡಿ ಸ್ಟಾರ್ಟ್ ಫ್ರಮ್ 3 ಅಲ್ವಾ, 3d 4d 5d 6d. ಮತ್ತೆ ಇನ್ನೆರಡು ಗೆರೆ ಹಾಕುವಂತ ಸರದಿ. ಈಗ ಇನ್ನೆರಡು ಗೆರೆ ಹಾಕ್ಬಿಡಿ. ಇನ್ಯಾರು ಉಳಿದಿದ್ದಾನೆ? 4f ಸಬ್ಶೆಲ್. ಈ 4f 5f. ನೋಡಿ, ಈ ರೀತಿ ಅರೇಂಜ್ಮೆಂಟ್ ನೆನ್ಪಿಟ್ಕೊಂಡ್ರೆ ಇದು ಪಿರಿಯಾಡಿಕ್ ಟೇಬಲ್ ನ ರೀತಿ ಇದೆ, ಸರಿ ಅಲ್ವಾ? ಇದರಿಂದ ಏನ್ ಅನುಕೂಲ ನೋಡಿ, ಫಸ್ಟ್ ಪೀರಿಯಡ್ ನಲ್ಲಿ 2 ಎಲಿಮೆಂಟ್ ಇದೆ, 1s ಫಿಲಪ್ ಆಗುತ್ತೆ. ಸೆಕೆಂಡ್ ಅಲ್ಲಿ 8 ಇದೆ, ನೆಕ್ಸ್ಟ್ 8 ಇದೆ. ಇಲ್ಲಿ 3d ಬರೋದ್ರಿಂದ ನಿಮ್ಗೆ 18 ಬರುತ್ತೆ 4th ಪೀರಿಯಡ್ ನಲ್ಲಿ. ಈಗ ನಿಮ್ಗೇನೋ ಕೇಳಿಬಿಟ್ರು ಎಕ್ಸಾಮ್ ನಲ್ಲಿ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು. ಫಾರ್ ಎಕ್ಸಾಂಪಲ್ ನಾನು 48 ಅಂತಾನೆ ಯಾವ್ದೋ ಒಂದು 48 z = 48 ಅಂತ ತಗೊಳ್ಳುವ. ಇದನ್ನ ನಾನು ಕ್ವಿಕ್ ಆಗಿ ಬರಿಬೇಕಾರೆ ನೋಡಿ, ಇಲ್ಲಿ 2 ಇಲ್ಲಿ 8 ಇಲ್ಲಿವರೆಗೆ ಬಂದ್ರೆ ಅಟಾಮಿಕ್ ನಂಬರ್ 10 ಮುಗೀತು. ಹಿಯರ್ 18 ಕಂಪ್ಲೀಟೆಡ್, 36. ನನಗೆ 48 ಬೇಕು, 36 ಮುಗಿಸಿದ್ದೇನೆ. ಮತ್ತೆ ನಾನು ಇಲ್ಲಿ 2 ಹಾಕೊಳ್ಬೇಕು ನೆಕ್ಸ್ಟ್ ಪೀರಿಯಡ್ ನಲ್ಲಿ. 5th ಅಲ್ಲಿ 2, ಅಲ್ಲಿಗೆ 36 + 2 38 ಆಯ್ತು. ನೆಕ್ಸ್ಟ್ 10. ನೋಡಿ, ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿಗೆ ಎಂಟರ್ ಆಗಿದೆ? ಅದು ಡಿ ನಲ್ಲಿದೆ. ಹಾಗಾಗಿ ಡಿ ಬ್ಲಾಕ್ ಎಲಿಮೆಂಟ್. ಎಷ್ಟನೇ ಗ್ರೂಪ್ ಅಲ್ಲಿ ಇದೆ? 2 + 10 = 12. ಜಿಂಕ್ ಫ್ಯಾಮಿಲಿ ಇದೆ ಅದು.
ಮತ್ತೆ ನಿಮ್ಮ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಿರಲ್ಲ, ಇದಕ್ಕೆ ಎಷ್ಟು ಕ್ರಿಪ್ಟಾನ್ ಕೋರ್ 5s2 4d10, ಹೈಯೆಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎಷ್ಟಿದೆ 5 ಇದೆ. ಹಾಗಾಗಿ 5th ಪೀರಿಯಡ್ ನೋಡಿ. ಈಗ ಎಷ್ಟು ಈಸಿ ಬೇಕಾದ್ರೂ ಬರಿಬಹುದು, ಎಲ್ಲದನ್ನು ನಾವು ಈ ಟೇಬಲ್ ನೋಡೇ ಬರಿಬಹುದು. ರಫ್ ವರ್ಕ್ ಇಂದ ನಿಮ್ಗೆ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಈಗ ನನ್ನ ಡಿಸ್ಕಷನ್ ಡಿ ಬ್ಲಾಕ್ ಆಗಿದ್ದರಿಂದ ನೋಡಿ 4th ಪೀರಿಯಡ್ ನಲ್ಲಿ ಡಿ ಆರ್ಬಿಟಲ್ ಕಮೆನ್ಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 4th ಪೀರಿಯಡ್ ನಲ್ಲಿ ಕಮೆನ್ಸ್ ಆದ್ರೆ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು 3d ನಾಟ್ 4d. 6d ಅಂತ ಬರೆದ್ರೆ ಅದು 7th ಪೀರಿಯಡ್, 4d ಅಂದ್ರೆ ಅದು 5th ಪೀರಿಯಡ್. ನೆನ್ಪಿಟ್ಕೊಳ್ಳಿ. ಈಗ 4s ಗೆ 2 ಎಂಟರ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಎಲೆಕ್ಟ್ರಾನ್ 1/1 ಎಂಟರ್ಸ್ ಇಂಟು 3d ಅಲ್ವಾ. ಇದನ್ನ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಹೊರಗಡೆಯಿಂದ ಎರಡನೇ ಶೆಲ್ಗೆ ಪೆನಾಲ್ಟಿಮೇಟ್ ಶೆಲ್ ಅಂತ ಕರಿತೀವಿ. ಎಲ್ಲರಿಗೂ ಯೋಚನೆ ಬರುತ್ತೆ, ಒಳಗಡೆ ಸೇರಿಸ್ತಾ ಇದೀವಿ ಹೊರ ಕವಚದಿಂದ ಎರಡನೇ ಶೆಲ್ಗೆ, ಹಾಗಾದ್ರೆ ಶೀಲ್ಡಿಂಗ್ ಎಫೆಕ್ಟ್ ಇಲ್ವಾ? ಇದೆ. ಆದ್ರೆ ಡಿ ಆರ್ಬಿಟಲ್ ಮತ್ತೆ ಎಫ್ ಆರ್ಬಿಟಲ್ ನ ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಇದೆ. ಸೊ ಎಸ್ ಹೈಯೆಸ್ಟ್ ಶೀಲ್ಡಿಂಗ್, ನೆಕ್ಸ್ಟ್ ಪಿ, ಡಿ ಕಡಿಮೆ, ಎಫ್ ಇನ್ನೂ ಕಡಿಮೆ. ಸೊ ಎಫ್ ಆರ್ಬಿಟಲ್ ನಲ್ಲಿರುವ ಎಲೆಕ್ಟ್ರಾನ್, ಎಫ್ ಆರ್ಬಿಟಲ್ ನಲ್ಲಿರುವ ಎಲೆಕ್ಟ್ರಾನ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ಸೊ ಅದಕ್ಕೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಇಲ್ಲಿ ಬಂದಿದೆ. ನೋಡಿ ಇಲ್ಲಿ 6th ಪೀರಿಯಡ್ ಅಲ್ಲಿ ನೋಡಿ, ಎಫ್ ಬ್ಲಾಕ್ ಎಲಿಮೆಂಟ್ ಕಮೆನ್ಸಸ್ ಇನ್ ದಿ ಪೀರಿಯಡ್ ನಂಬರ್ 6. ಅದರ ಶೀಲ್ಡಿಂಗ್ ಎಫೆಕ್ಟ್ ತುಂಬಾ ಕಡಿಮೆ. ನೋಡಿ ಆಲ್ರೆಡಿ ಎಲೆಕ್ಟ್ರಾನ್ ಇನ್ 6s2 ಅಂದ್ರೆ ಸೊ n=6 ಅಲ್ಲಿ ಎಲೆಕ್ಟ್ರಾನ್ ಇದೆ, ನಂತರ n=4 ಹೋಗ್ತಿದೆ. ಹಾಗಾದ್ರೆ ಶೀಲ್ಡಿಂಗ್ ಎಫೆಕ್ಟ್ ತುಂಬಾ ಇಲ್ವಾ ಅಂತ ಯೋಚನೆ ಮಾಡಿದ್ರೆ ಪೂರ್ ಇದೆ. ಬಿಕಾಸ್ ಆಫ್ ಇಟ್ ಇಸ್ ಮೋರ್ ಔಟ್ ಡಿಫ್ಯೂಸರ್ ಸ್ಟ್ರಕ್ಚರ್ ಆಫ್ ದಿ ಎಫ್ ಆರ್ಬಿಟಲ್. ಹಾಗಾಗಿ ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಾಮಿನೇಟಿಂಗ್ ಓವರ್ ದಿ ಶೀಲ್ಡಿಂಗ್ ಎಫೆಕ್ಟ್, ಹೆನ್ಸ್ ದೇರ್ ಇಸ್ ಅ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕಲ್ತಿದ್ದೇವೆ. ಸರಿಯಲ್ಲ? ಹಾಗಾದ್ರೆ ನನ್ನ ಡಿಸ್ಕಷನ್ ಡಿ ಆಗಿದ್ರಿಂದ ಜನರಲ್ ಏನ್ ಬರೆಯೋಣ ನೋಡಿ. ಸೊ 3D ತಗೊಂಡ್ಬರೋಣ, ಯಾಕಂದ್ರೆ 3D ಇಸ್ ಮೇಜರ್ ಡಿಸ್ಕಷನ್ ಇನ್ ಅವರ್ NCERT ಟೆಕ್ಸ್ಟ್ ಫಾರ್ KCET. ಈಗ 3D ಆರ್ಬಿಟಲ್ ಅಲ್ಲಿ ಸೊ ಪ್ರೀವಿಯಸ್ ಎಲಿಮೆಂಟ್ ಯಾರಿದೆ? ಸೊ ಆರ್ಗಾನ್ ಕೋರ್ 18. ಸೊ 4s2 3D 1 to 10. ಕರೆಕ್ಟ್ ಅಲ್ಲ? ಆದ್ರೆ ನೆನ್ಪಿಟ್ಕೊಳ್ಳಿ, ಇದ್ರೊಳಗೆ ಸ್ವಲ್ಪ ವೇರಿಯೇಷನ್ ಕ್ರೋಮಿಯಂ ಮತ್ತೆ ಕಾಪರ್ ಗೆ ಬರುತ್ತೆ. ಯಾಕೆ? ಕ್ರೋಮಿಯಂ ನಲ್ಲಿ ವಿ ಹ್ಯಾವ್ ಆರ್ಗಾನ್ ಕೋರ್ 3D 5 4s1. What is the reason? Half-filled d orbital gives an extra stability. Similarly, if you write copper electronic configuration with 29, small variation when compared to this one. So 4s1 3d9 or 3d10 4s1. Correct? So that is because why 3d10 will be there? Because completely filled d orbital gives an extra stability. ಯಾಕೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಅಂತ ಹೇಳ್ತಾ ಹೋಗ್ತೇವೆ ನಾವು? ಎಕ್ಸ್ಟ್ರಾ ಸ್ಟೆಬಿಲಿಟಿ ಯಾಕೆ ಬರುತ್ತೆ ಹಾಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಅಂದ್ರೆ ದೇ ಹ್ಯಾವ್ ಮೋರ್ ಎಕ್ಸ್ಚೇಂಜ್ ಎನರ್ಜಿ. ಮೀನ್ಸ್ ಸೊ ಇನ್ ದಿ ಡಿಜೆನರೇಟೆಡ್ ಎನರ್ಜಿ ಲೆವೆಲ್ಸ್, ಈಗ ಡಿ ನೇ ತಗೊಂಡ, ಡಿ ನಲ್ಲಿ 5 ಅನ್ಪೇರ್ಡ್ ಆದ್ರೆ ಆಗ ಆ ಎಲೆಕ್ಟ್ರಾನ್ಗಳು ತಮ್ಮ ಪೊಸಿಷನ್ ಎಕ್ಸ್ಚೇಂಜ್ ಮಾಡ್ಕೊಳ್ತವೆ. ಪೊಸಿಷನ್ ಎಕ್ಸ್ಚೇಂಜ್ ಮಾಡುವಾಗ ಲೋಯರ್ ಎನರ್ಜಿ ಸ್ಟೇಟಿಗೆ ಹೋಗ್ತವೆ. ಲೋಯರ್ ಎನರ್ಜಿ ಸ್ಟೇಟಿಗೆ ಹೋಗುದು ಅಂದ್ರೆ ಎಕ್ಸ್ಚೇಂಜ್ ಎನರ್ಜಿ ರಿಲೀಸ್ ಆಗುತ್ತೆ. ದಟ್ ಗಿವ್ಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಸೊ ದಟ್ ಇಸ್ ದಿ ಮೇಜರ್ reason for that. Okay, this is the electronic configuration of the 3D known to you. D block generally you can write noble gas n-1 penultimate shell 1 to 10, ns 1 to 2 after considering the electronic configuration of what? The chromium family and copper family. Okay. Now lanthanides, as I told you, they belongs to period number 6 and 7. After filling 6s2 from cesium and barium, next one electron enters into d orbital in lanthanide. Then from cerium to lutetium electron enters. ಸ್ವಲ್ಪ ಕಾನ್ಫಿಗರೇಷನ್ ನೋಡಿ, ಇಲ್ಲಿ 4f1 to 14. ಆದ್ರೆ ಕೆಲವು ಎಲಿಮೆಂಟ್ ಅಲ್ಲಿ 1 ಎಲೆಕ್ಟ್ರಾನ್ ವಿಲ್ ಬಿ ದೇರ್ ಇನ್ 5d. ಯಾರ ಹತ್ರ ಇದೆ ನೋಡಿ, ನಾನು ಬ್ಲಾಕ್ ಶೇಡ್ ಮಾಡಿದ್ದೇನೆ. ಫಸ್ಟ್ ಎಲಿಮೆಂಟ್ ಸೀರಿಯಂ ಕಂಟೈನಿಂಗ್ 5d1, middle one gadolinium in order to attain d7 configuration it holds 1 electron. Last lutetium tries to hold 1 electron in 5d. ಮತ್ತೆ ಯಾರ ಹತ್ರ ಕೂಡ 5d ನಲ್ಲಿ ಎಲೆಕ್ಟ್ರಾನ್ ಇಲ್ಲ. ಇದು ಒಂದು ನೆನಪಿಟ್ಕೊಳ್ಳಿ. Okay, now so d block element, all d block elements are not transition element, but all transition elements are d block. What do you mean by transitional element? The element which possess the properties
in between S and P block. S block on the LHS left hand side and P block on the right hand side. ಅವುಗಳ ಪ್ರಾಪರ್ಟಿ ಇನ್ ಬಿಟ್ವೀನ್ ಇರಬೇಕಾದ್ರೆ ದೇ ಮಸ್ಟ್ ಪೊಸೆಸ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಐದರ್ ಇನ್ ಅಟಾಮಿಕ್ ಸ್ಟೇಟ್ ಆರ್ ಇನ್ ದೇರ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. So zinc containing 3d10 4s2, so it has completely filled D. Even if you write it's only one oxidation state plus 2 in that 3d10, no unpaired electron in D orbital, hence it is not a transition element, but it is a D block element. But copper, even though in the atomic state has completely filled 3d10, it has 3d9 in Cu2 plus, hence it is considered as copper family, considered as transition elements. ಇದು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಸ್ವಲ್ಪ ಇದನ್ನ ಗಮನ ಹರಿಸಿ ನೋಡಿ. ನಾನು ಸ್ಕ್ಯಾಂಡಿಯಂ ಟು ಜಿಂಕ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಿದ್ದೇನೆ. ಸೊ ವೆನ್ ಇಟ್ಸ್ ಅಟಾಮಿಕ್ ನಂಬರ್ ವೇರೀಸ್ ಫ್ರಮ್ 21 to 30. ಒಂದು ಕ್ಲೂ ಹೇಳ್ತೇನೆ ನಿಮಗೆ ನೋಡಿ, ಎಲ್ಲಿ 21 ಇದೆ ಲಾಸ್ಟ್ ನಂಬರ್ 1, ಸೊ ಡಿ ನಲ್ಲಿ 1 ಇದೆ ಅಂತ ಅರ್ಥ. Titanium 22, 2 is the last digit, 2 electrons in that. Like the 27, 3d7. It is not applicable to chromium and copper. Chromium copper li ಸ್ವಲ್ಪ ವೇರಿಯೇಷನ್ ಇದೆ, ಅದೊಂದು ಬಿಟ್ಟು ನಿಮ್ಮ ಅಟಾಮಿಕ್ ನಂಬರ್ ಕೊನೆ ಡಿಜಿಟ್ ಡಿ ಮೇಲಿದೆ. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಎಲ್ಲೋ ಕೇಳ್ಬಿಡ್ತಾರೆ ಅಟಾಮಿಕ್ ನಂಬರ್ 26, 3d6 4s2. ಮತ್ತೆ ಸ್ಕ್ಯಾಂಡಿಯಂ ನಿಂದ ಮ್ಯಾಂಗನೀಸ್ ವರೆಗೆ ಸೊ electron enters singly. So D1 means one unpaired. D2 means it is not paired, because according to Hund's rule they are singly occupied in degenerated energy levels. Alva? Hagagi ಸ್ವಲ್ಪ ನೋಡ್ಕೊಳ್ಳಿ. Scandium 1, so next 2 unpaired, up to chromium unpaired 6. Manganese also 5 unpaired in D with a paired electron. Maximum number of unpaired electron will be with chromium. Okay, so ಇದನ್ನ ನೀವು ನೆನಪಿಟ್ಕೊಳ್ಬೇಕು ಇಂಪಾರ್ಟೆಂಟ್ ಆಗಿ. After crossing manganese, iron there is one paired electron. Number of unpaired electron decreases 4. Next cobalt 3. Like this it decreases. So because all property depends upon the unpaired electrons, mainly in d orbital. Okay. Now bonding and melting point. So since they are metals, so metallic bond will be there in the d block element. ಆದ್ರೆ ಮೆಟಾಲಿಕ್ ಬಾಂಡಿಂಗ್ ಗೆ ನಿಮಗೆ ಈ 4s ಎಲೆಕ್ಟ್ರಾನ್ ಕಂಪ್ಲೀಟ್ ಉಪಯೋಗಿಸ್ಕೊಂಡ್ಬಿಡುತ್ತೆ. ಆಲ್ 4s ಎಲೆಕ್ಟ್ರಾನ್ ವಿಲ್ ಬಿ ಲಾಸ್ಟ್ ಫಾರ್ ಮೆಟಾಲಿಕ್ ಬಾಂಡಿಂಗ್. ಇನ್ ಅಡಿಷನ್ ಅದರ್ ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ಮೆಟಾಲಿಕ್ ಬಾಂಡಿಂಗ್ ಆರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ಡಿ. ನೆನ್ಪಿಟ್ಕೊಳ್ಳಿ, ಪೇರ್ಡ್ ಅಲ್ಲ, ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಸ್ಕ್ಯಾಂಡಿಯಂ ಹತ್ರ ಒಂದಿದೆ, ಕರೆಕ್ಟ್ ಅಲ್ಲ? ಹಾಗಾದ್ರೆ ಸ್ಕ್ಯಾಂಡಿಯಂ ಯೂಸಸ್ 3 electron for bonding. So if you goes on thinking in that way, so chromium has 6 unpaired electrons. Manganese also have 5 unpaired electrons in D. So S na metallic use ಮಾಡ್ಕೊಳ್ಳುತ್ತೆ, D ನಲ್ಲಿ unpaired ಇದ್ರೆ ಉಪಯೋಗಿಸ್ಕೊಳ್ಳುತ್ತೆ. ಹಾಗಾಗಿ up to the middle we have there is increase in the metallic bond strength. Metallic bond strength more means automatically its melting point is more. ಆದ್ರೆ ಒಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ, chromium has higher metallic bond strength compared to manganese. ಯಾಕೆ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ 4s ಗೆ ಎಂಟರ್ ಆಗುತ್ತೆ, ಅದು ಪೇರ್ ಆಗಿಬಿಟ್ಟಿದೆ ಇಲ್ಲಿ ಮ್ಯಾಂಗನೀಸ್ ಅಲ್ಲಿ. ಹಾಗಾದ್ರಿಂದ 4s electron quite tightly bound by the nucleus compared to the chromium. Hence in the 3d series metallic bond strength will be more for chromium, hence highest melting point will be for chromium, not to manganese. In case of scandium, only one unpaired electron in D involved in the metallic bonding, hence it has a higher melting point when compared to the last element, namely zinc. Zinc has no unpaired electron in D. Hagagi, so melting point will be low for zinc. That is to say, enthalpy of atomization of zinc is the lowest in the 3d series. Understand? Enthalpy of atomization ಯಾರದು ಕಡಿಮೆ ಇದೆ? ಜಿಂಕ್ ಇಂದಿದೆ. ಯಾಕೆಂದ್ರೆ ಜಿಂಕ್ ನಲ್ಲಿ ಕಡಿಮೆ ಅಂದ್ರೆ ಡಿ ನ ಯಾವುದೇ ಎಲೆಕ್ಟ್ರಾನ್ ಪಾರ್ಟಿಸಿಪೇಟ್ ಮಾಡಲ್ಲ. ಮತ್ತೆ ಇನ್ನೊಂದು, when the number of electron of the D participation more, then covalent property goes on increases. D to D overlapping ಜಾಸ್ತಿ ಆಗ್ತಾ ಹೋಗುತ್ತೆ. Okay, this is one point to be remembered. Okay, look at that.
greater the number of unpaired electron in d orbital, stronger the metallic bonding. Stronger the metallic bonding, higher the melting point. Okay, now look at this graph. It is there in your NCERT textbook. So 3D, so they have low melting point in the chromium at the top. Next, if you go from 3D to 4D, melting point increases, means there is a more metallic bonding in the 4D series. Then 5D series. Also, there is reoccurring of the metallic bonding will be there more. ಹಾಗಾಗಿ ಯಾರು ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಡಿ ಬ್ಲಾಕ್ ಅಲ್ಲಿ ಕೇಳಿದ್ರೆ ಟಂಗ್ಸ್ಟನ್ highest, whereas in the 3D series it is chromium. Okay, next, enthalpies I told you, more participation of the electron from the D melting enthalpy of atomization. ಏನು enthalpy of atomization ಅಂದ್ರೆ ನಮ್ಮ ಹತ್ರ ಮೆಟಲ್ ಇದೆ, ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ, I want to convert into gas. ಯಾಕೆಂದ್ರೆ gaseous state ಅಲ್ಲಿ atoms free ಆಗುತ್ತಲ್ಲ, I want to convert, break metallic bond to convert them into gaseous state. That depends upon the metallic bond strength. Zinc has no d electron involved in the metallic bonding, hence enthalpy of atomization is the least. Moving on to oxidation state, ನೋಡಿ ಇಲ್ಲೇ ನೋಡ್ಕೊಂಬಿಡಿ, they all loses 4s electron to show minimum oxidation state. Scandium +2, titanium +2, vanadium +2, chromium +1, manganese +2 ಎಲ್ಲ s electron ಕಳ್ಕೊಂಡು ಅದು ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಆದ್ರೆ ಕ್ರೋಮಿಯಂ ಅಲ್ಲಿ +1 ಅಷ್ಟು ಸ್ಟೆಬಿಲಿಟಿ ತೋರಿಸಿಲ್ಲ. But you know, scandium can, if it lose one more electron, then +3 attains noble gas configuration. Hence, scandium never shows +2. Non-variable oxidation state in the first transition element series is scandium. Similarly, non-variable oxidation state in the 3D series is zinc +2. Remember this. So others will show, not in additional oxidation state ಎಷ್ಟು ಕೇಳಿದ್ರೆ, they loses d orbital 1 by 1, thereby it shows +3 +4. So +3 +4, chromium 5 unpaired electrons are there, +2 +3 +4 +5 +6, manganese up to +7. Next decreases because in iron we have only 4 unpaired electron. We can expect +3 +4 +5. Correct? Yes, +5 and yes, 4 +2 6. 6 is possible. Adre, after crossing manganese, the highest oxidation state will be +3 stable for iron and cobalt. And unexpectedly, copper shows +2, even though it has 3D10 configuration. Reason behind this will be, so ಅದಕ್ಕೆ ಮುಂದೆ ಕೂಡ ಹೇಳ್ತೇನೆ ನಾನು. So 3D10 ಇದ್ರೂ ಕೂಡ +2 ಯಾಕೆ ತೋರಿಸುತ್ತೆ ಅಂತ ಹೇಳಿದ್ರೆ, so it's a Cu2+ has highest enthalpy of hydration. Enthalpy of hydration of the Cu2+. ಯಾಕೆ Cu2+ ನ enthalpy of hydration ತುಂಬಾ ನೆಗೆಟಿವ್ ಇದೆ ಕೇಳಿದ್ರೆ, ಅದು ಸ್ಮಾಲ್ ಸೈಜ್ ಮೋರ್ ಚಾರ್ಜ್ ಹೊಂದಿದೆ. ಆ ಎನರ್ಜಿ ಬಿಡುಗಡೆಗೆ ಎಷ್ಟು ಅಂದ್ರೆ ಅದು ಸೆಕೆಂಡ್ ಅಯನೈಸೇಷನ್ ಎನರ್ಜಿಗಿಂತ ಜಾಸ್ತಿ ಇದೆ. ಹಾಗಾಗಿ Cu2+ is more stable only in aqueous media. Non-aqueous Cu+ is stable. ನೋಡಿ, ಇದು ಆಕ್ಸಿಡೇಷನ್ ನಂಬರ್ ಬಗ್ಗೆ ನಾವು ಐಡಿಯಾ ಹಾಕೊಳ್ಬೇಕು. Up to manganese, number of oxidation state shows goes on increases, then it decreases. Scandium only 1 +3, zinc only 1 +2. Okay, ಈಗ higher oxidation, look at this. ಇದು ಕೂಡ ನಿಮ್ಮ NCERT ನಲ್ಲಿ ಒಂದ್ಸರಿ ಇದನ್ನು ಗಮನ ಹರಿಸ್ಕೊಂಡ್ಬಿಡಿ. ಯಾವುದು ಬೋಲ್ಡ್ ಲೆಟರ್ ಅಲ್ಲಿ ಹಾಕಿದರೆ ಅದೆಲ್ಲ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಅನ್ಕೊಳ್ಬೇಕು ನಾವು. ನೋಡಿ, ಅಪ್ ಟು ಮ್ಯಾಂಗನೀಸ್ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಇಟ್ ಸೆಲ್ಫ್ ಇಸ್ ಸ್ಟೇಬಲ್. +7 for manganese, +6 for chromium, vanadium +5 and titanium +4, like this. Next, highest stability will be +3 for cobalt and iron. Ionic and covalent properties of the compound. ನಿಮಗೆ ಗೊತ್ತಿದೆ, metal oxides are basic, non-metal oxides are acidic. ಆದರೆ if you have a metal showing variable oxidation state, ಆಗ ನಾವು lower oxidation state is basic. ಯಾಕೆ? We know that Lewis acid means electron deficient. Electron rich species are Lewis base. Mn can show +2 to +7 ತಾನೆ. ಆಗ +7 ನಲ್ಲಿ highest electron deficiency, hence it is highly acidic.
+2 can still lose 5 more, hence it is basic, electron rich still. And whenever in the higher oxidation state, so it is eager to take electron back, because electron, I mean to say, effective nuclear charge will be highest for Mn7 plus. Hagagi, so it is a powerful oxidizing agent. Andre ee point nenpitಕೊಳ್ಳಿ. Highest oxidation state idre, for example manganese +7, chromium +6, it is a powerful oxidizing agent, eager to take back electron, and they are highest electron deficient, Lewis acid. Lowest oxidation state, if a metal present in any compound, then it can still lose electron, it is a reducing agent, still it give electron, it is basic in nature. But in addition, ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ, so when you have the lower oxidation state, only few electrons are lost. ಆಗ ಒಂದು ಎರಡೇ ಕಳ್ಕೊಂಡಿರೋದ್ರಿಂದ it can show more ionic property. You know, ionic property means complete transfer of electron takes place. ಆದ್ರೆ when it loses more and more electron, then effective nuclear charge ಜಾಸ್ತಿ ಆಗೋದ್ರಿಂದ, so instead of completely transfer, it can have a property of sharing. ಹಾಗಾಗಿ ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಅಯಾನಿಕ್ ಆಗುತ್ತೆ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಅದು ಕೋವಲೆಂಟ್ ಪ್ರಾಪರ್ಟಿನ ಜಾಸ್ತಿ ತೋರಿಸುತ್ತೆ. ನೋಡಿಟ್ಕೊಳ್ಳಿ ಇಲ್ಲಿ CrO3 ಎಸಿಡಿಕ್, ಯಾಕೆ ಕ್ರೋಮಿಯಂ +6 ಹೈಯೆಸ್ಟ್ ಸ್ಟೇಟ್ ಅಲ್ಲಿ ಇದೆ, ಹಾಗಾಗಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, strong acidic, more covalent property. Whereas Cr+2 stable +2 lowest oxidation state alli ide, CrO, it is still can lose electron, basic, still can give electron, so reducing agent, and it can show ionic property more. In between, if you have, then it is amphoterate, or it can lose or gain electron, so like that. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂದು ಎಕ್ಸಾಂಪಲ್ ಹಾಕಿದ್ದೇನೆ, Mn2O7. So it has electronic configuration of oxidation state of +7. So first one is +2. So left to right, the loss of electron goes on increases, means oxidizing property increases, covalent property increases, more electron lost, effective nuclear charge increases, sharing property increases, acidic property increases. Note this. It happens where when a metal have variable oxidation states. Okay. Now moving on to atomic and ionic, in the periodic table left to right, size decreases because effective nuclear charge increases. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. So nothing special in it. ಆದ್ರೆ ನೀವು ನೋಟ್ ಮಾಡಬೇಕಾಗಿದ್ದು, ಲಾಸ್ಟ್ zinc has higher size than copper. ಯಾಕೆ? zinc has completely filled outermost shell, hence lone pair repulsion will be there. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಾಗುತ್ತೆ ನಿಮಗೆ, ಲೆಫ್ಟ್ ಟು ರೈಟ್ ಹೋದಾಗ zinc ವಾಲ್ಯೂಮ್ ಹೈಯರ್ ದೆನ್ ಕಾಪರ್, ಹಾಗಾದ್ರೆ ಡೆನ್ಸಿಟಿ ಆಫ್ zinc is less than density of copper. Note this point, density of zinc is less than copper because zinc has bigger volume. Understand? ಇದೊಂದು ಇಂಪಾರ್ಟೆಂಟ್ ಅಂತ ಹೇಳ್ಕೊಳ್ಳಿ. Scandium has the least density. ಸೊ ಇಡೀ ಡಿ ಬ್ಲಾಕ್ ಅಲ್ಲಿ ಸ್ಕ್ಯಾಂಡಿಯಂ ಡೆನ್ಸಿಟಿ ಲೀಸ್ಟ್ ಇದೆ. ಹೈಯೆಸ್ಟ್ ಡೆನ್ಸಿಟಿ ಇರಿಡಿಯಂ ಅಂತ ಒಂದು ಬರುತ್ತೆ, ಬಿಡಿ ಅದನ್ನ ನಿಮಗೆ KCET ಕೇಳದೆ ಇರಬಹುದು. ಇರಿಡಿಯಂ ಬೇಕಾದ್ರೆ ನೆನಪಿಟ್ಕೊಳ್ಳಿ, ಹೈಯೆಸ್ಟ್. ಲೀಸ್ಟ್ ಡೆನ್ಸಿಟಿ ವಿಲ್ ಬಿ ಸ್ಕ್ಯಾಂಡಿಯಂ. ಓಕೆ, ಅಂಡ್ ಇಫ್ ಯು ಗೋ ಫಾರ್ 3D to 4D 5D, then size variation of 4D and 5D is very narrow, means to say they have close atomic radius. ಯಾಕೆ ನಿಮಗೆ ಗೊತ್ತಿದೆ, ಡ್ಯೂ ಟು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ 4D and 5D series element of the same group, they have comparable size. ಹಾಗಾಗಿ ಸೈಜ್ ಕಂಪೇರಬಲ್ ಇದೆ 4D 5D ಬಿಕಾಸ್ ಆಫ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಓಕೆ, ಇದನ್ನ ನೋಡಿಕೊಳ್ಳಿ. ಈಗ ಒಂದೆರಡು ಕ್ವೆಶ್ಚನ್ಸ್ ಹೋಗ್ತಾ ಹೋಗೋಣ. Which of the following statement is correctly applicable to both scandium and zinc? Both scandium and zinc. Both are transition element. What do you say regarding that? No, zinc is not a transition element. ನಮ್ಮ ಪ್ರಶ್ನೆ ಏನು, ಎರಡಕ್ಕೂ ಅಪ್ಲಿಕೇಬಲ್ ಆಗಿರಬೇಕು. So it is not the correct answer. Both belongs to same block and group in the periodic table. So quick ಆಗಿ ಓದಿ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೇಮ್ ಬ್ಲಾಕ್ ಹೌದು, ಡಿ ಬ್ಲಾಕ್, ಆದ್ರೆ ಒಂದೇ ಗ್ರೂಪ್ ಅಲ್ಲ. ದೇ ಬಿಲಾಂಗ್ಸ್ ಟು ಥರ್ಡ್ ಗ್ರೂಪ್ ಸ್ಕ್ಯಾಂಡಿಯಂ ಅಂಡ್ 12th group zinc. So it is the wrong one. Incorrect statement is this. Okay, not applicable to both. So it is first is wrong, second also wrong,
Both form colorless and diamagnetic. What we want? Correctly applicable to both, right? Nodi. So which is the stable oxidation state of both scandium +3, zinc +2, alwa? +3 nalli, so 3d 0, 4s0, scandium, no unpaired electron, colorless, no unpaired electron, diamagnetic. Zinc has 3d 10 in the Zn2+ state, no unpaired electron, so hence it is diamagnetic. Okay, no unpaired electron, colorless. Hagagi both applicable C agate. Last both are belongs to third period of the periodic table. Adanne ಹೇಳಿದ್ದು. Electron enters to 3d ಆದರೆ ಅದು it is not third period. It is actually belongs to period number 4. So that is wrong. So applicable to both will be, so C point. Answer is C. Okay. Next. In content with the transition element, which of the following statements is incorrect? Once again, incorrect. Care observe ಮಾಡಿ. In the highest oxidation states of the first 5 transition element, ಕೊಟ್ಟಿದ್ದಾರೆ scandium to manganese. You know, up to scandium to manganate, we have unpaired electron goes on increases. All the 4s and 3d electrons are used for bonding. Yes, true. Unpaired electron ಇರೋದ್ರಿಂದ ಉಪಯೋಗಿಸಿಕೊಂಡಿದೆ. ನಮಗೆ ಬೇಕಾಗಿದ್ದು incorrect statement. First is correct statement. Once the d5 configuration exceeded, the tendency to involve all the 3d electrons in bonding decreases. Yes, from iron onward, number of unpaired electrons in D decreases, so hence bonding decreases. True statement. In addition to normal oxidation state, 0 oxidation states are also shown. Yes, we know that in the carbonyl compound, say for example, nickel tetracarbonyl, carbon is a neutral ligand, no charge. That's why nickel also 0 charge, 0 oxidation state. Possible. Last is the wrong answer or incorrect. In the highest oxidation state, the transition metal shows basic character is wrong. In highest oxidation state, they shows acidic property. Very importantly, note this. Okay. Question number 3 now. Identify the wrong statement. Once again, wrong statement. Scandium has the least enthalpy of atomization among the metals of the 3D. Scandium to zinc anta kottidare. So it is a wrong statement. Zinc also included. Zinc has no d electron involvement in the metallic bonding. Hence it has least enthalpy of atomization, not the scandium. Hence first itself is the wrong statement and the required answer. Others are correct. Zinc has lower density than copper. True, because zinc has higher volume than copper. Because of completely filled electron in the valence shell. So statement correct B. C. Atomic size of 4d and 5d series elements of corresponding groups are virtually the same. True, because of lanthanide contraction. D. Manganese has lower melting point than chromium. Yes, in the 3d series, chromium has highest melting point. In the D block element, chromium family member tungsten has highest melting point. So wrong statement is the first one, A. Next, the highest oxidation state of manganese in fluoride is +4, but highest oxidation state of oxide is +7 because ನೋಡಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ highest oxidation state ತೋರಿಸಬೇಕಾದ್ರೆ ಆ ಎಲೆಕ್ಟ್ರಾನ್ ತೆಗಿಲಿಕ್ಕೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಬೇಕು. ಫ್ಲೂರಿನ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಹಾಗಾಗಿ +7 ಮ್ಯಾಂಗನೀಸ್ ಫ್ಲೂರಿನ್ ಒಟ್ಟಿಗೆ ತೋರಿಸಬಹುದೇನಾ ಅಂತ ನಮ್ಮೊಂದು ಯೋಚನೆ ಇತ್ತು. ಆದರೆ the stable compound study reveals that oxygen forms a stable compound with manganese having highest oxidation state. ಇದು ಯಾಕೆ? We shall see that. Fluorine does not possess d orbital. Not the answer, because oxygen also not possesses. Fluorine has smaller size than oxygen, so smaller size idre electron pulling ಜಾಸ್ತಿ ಆಗಬೇಕು, but ಅದು ಅಲ್ಲ ಆನ್ಸರ್. Fluorine stabilizes the lower oxidation state, not true statement, because fluorine is the highest oxidizing agent. ಹಾಗಾಗಿ ಅದು ತೋರಿಸಲೇಬೇಕಿತ್ತು, but the answer is the last one is correct. In covalent compound, fluorine can form a single bond, but oxygen has an ability to form double bond. When the double bond is there, the stability of the compound more, even though oxidizing power of the oxygen less than fluorine. Hence the true statement is the fourth one.
Next, which of the following contain ionic bond character? I told you, lower oxidation state ionic, higher oxidation state covalent. So in first compound, +2 is the oxidation state of manganese, lowest. Hence it shows ionic property. Hence in question number 5, answer is A. Others all are in the highest oxidation state, manganese +7, chromium +8, +6, covalent property maximum. Hence, ionic property can be found in MnO. What are interstitial compounds? One question on that. Nodi, first eventually yotne madbona. So interstitial compound means we have a lattice of the D block element, metallic lattice. Adರಲ್ಲಿ voids irutte. Voids alli, so depending upon the diameter of the void, small atoms like hydrogen, carbon, nitrogen can be filled in that void. Fill ಆದ್ರೆ ಏನೇನ್ ಆಗಬಹುದು? Hardness increase ಆಗುತ್ತೆ. ಯಾಕಂದ್ರೆ ಸ್ವಲ್ಪನೂ ಫ್ಲೆಕ್ಸಿಬಿಲಿಟಿ ಇಲ್ಲ ಈಗ. Hardness increases and also melting point increases. ಆದ್ರೆ ನೆನಪಿಟ್ಕೊಳ್ಳಿ, there is no chemical bonding between the particle in the void and that of the metal atom. ಹಾಗಾಗಿ number of free electron remains same, conductivity remains same. Okay, but ಏನ್ changes ಆಗುತ್ತೆ ನೋಡಿ, when void is filled, chemical reactivity decreases. Why? Void fill up ಆದ್ರೆ ನೀವು reagent ಹಾಕಿದ್ರೆ reagent ಈಸಿಯಾಗಿ crystal lattice ಒಳಗಡೆ ಹೋಗಿ reaction ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ what could be the answer for the 6th question? First we shall read the 6th question. Interstitial compounds are formed when small atoms are trapped inside the crystal lattice of the metal. Which of the following is not the correct property of the interstitial compound? 1, they have high melting point. Yes, because completely voids are filled, maybe completely or partially, because we have non-stoichiometric compounds also. Anyhow, melting point increases. They are hard. Yes, it is also true. Retains metallic conductivity. True, there is no chemical bonding with the void particle. That's why they retain their conductivity. Free electron remains constant. Chemically very active is a wrong statement and the required answer. Because voids filled means reagent not easily enter in. Okay. Regarding ionization enthalpy, you know that in ionization property, smaller the size, more the ionization enthalpy. Second point is, ನಾವು ಸೈಜ್ ಒಂದೇ ನೋಡ್ಕೊಂಡ್ರೆ ಸಾಧ್ಯ ಇಲ್ಲ. ಇನ್ನೊಂದು ಫ್ಯಾಕ್ಟರ್ ಏನ್ ಕನ್ಸಿಡರ್ ಮಾಡಬೇಕು ಅಂದ್ರೆ, ನೀವು ವೆದರ್ ಇಟ್ ಹ್ಯಾಸ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್, ಅಥವಾ ಆಫ್ಟರ್ ರಿಮೂವಿಂಗ್ ಎಲೆಕ್ಟ್ರಾನ್ ಇಟ್ ಅಟೈನ್ಸ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ವೇಲೆಂಟ್ ಶೆಲ್ ಅಂತ ನೋಡ್ಕೊಳ್ಬೇಕು. ಸೊ ಫಸ್ಟ್ ಡಿಸಿಷನ್ ಇಸ್ ಆರ್ ಸೈಜ್, ಆಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. In the D block, left to right size decreases. That's why commonly we say that ionization enthalpy increases from scandium to zinc. But look at the zinc and copper electronic configuration. If you remove one electron from copper, it attains 3d10 stable. Hence, copper has first ionization enthalpy very low, whereas zinc has higher first ionization enthalpy because we have to disturb the stable configuration. ಆ ರೀತಿ ನೋಡ್ಕೊಳ್ಬೇಕು. ಆದ್ರೆ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಮೋರ್ ಕಂಪೇರ್ ಟು ಜಿಂಕ್, ಹೌದಲ್ವಾ? ಅದೇ ರೀತಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ ಇಸ್ ಹೈಯರ್ ದೆನ್ ಮ್ಯಾಂಗನೀಸ್. ಯಾಕೆ ಸೆಕೆಂಡ್ ನೋಡ್ಬೇಕು ಅಂದ್ರೆ ನೀವು ಒಂದು ಎಲೆಕ್ಟ್ರಾನ್ ತೆಗೆದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಡಿ. ನೋಡಿ, Cr+ ಅಂತ ಇಟ್ಕೊಳ್ಳೋಣ. ಇಟ್ ಈಸ್ 3d5,4s0. ರಿಮೂವಲ್ ಆಫ್ ಒನ್ ಮೋರ್ ಎಲೆಕ್ಟ್ರಾನ್ ಫ್ರಮ್ 3d is very difficult. ಹಾಗಾಗಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕ್ರೋಮಿಯಂ ಹೈಯರ್ ದೆನ್ ಮ್ಯಾಂಗನೀಸ್, because manganese can easily give, because after losing one electron it can attain stable. Third ionization energy of iron is very low because you take the configuration in Fe2+ state, it has 3d6. When you remove one electron, half filled 3d will be obtained, automatically low third ionization enthalpy. So like this you can have the decision regarding the ionization enthalpy by considering both size and the half filled or completely filled shells. Okay. 7th question. The correct order of decreasing second ionization enthalpy. So first decision on the basis of the size. In the 3D series, first element is titanium, scandium, next titanium. That is what I am saying. In these 4 elements, we shall write in order. Vanadium next, chromium, manganese. Size wise, small size, titanium bulky.
ಲೆಫ್ಟ್ ಟು ರೈಟ್ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗಬೇಕು. ಆದ್ರೆ ನೋಡಿ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಕೇಳಿದ್ದಾರೆ. ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ತಗೊಳ್ಳುವ. ಒಂದು ಎಲೆಕ್ಟ್ರಾನ್ ತೆಗೆದಾಗ ಏನೇನಾಯ್ತು ನೋಡಿ, ಕ್ರೋಮಿಯಂ ಅಟೈನ್ಸ್ 3d5. Hence, removal of the second electron is very difficult when compared to manganese. Chromium na. ಹಾಗಾಗಿ ಇವೆರಡು ರಿವರ್ಸ್ ಆಗಬೇಕು. And highest will be chromium, next manganese, so next vanadium, next titanium. This is the order. So hence option number B is the correct one. B. Okay. Moving on to question number 8. The number of unpaired electrons in gaseous species, you take these in the gaseous state, okay, respectively how much, and also one more thing given, most stable species in the aqueous solution. Aqueous solution is ಯಾಕಿದೆ aqueous solution ಅಂತ ಕೊಟ್ಟಿದ್ದಾರೆ, ಯಾಕೆಂದ್ರೆ aqueous solution D block element ನ ಹಾಕಿದಾಗ ions ಹಾಕಿದಾಗ automatically there is a crystal splitting. You know that lower is T2G, 3 degenerated orbitals there, and Eg higher energy 2. ಹಾಗಾದ್ರೆ ಅಲ್ಲಿ ಸ್ಪ್ಲಿಟ್ ಆದಾಗ half filled will be 3. Okay, now you take the electronic configuration, manganese, chromium and vanadium, and all are in +3. So +3 andre you go on removing 3 electrons from all. So manganese retains 4, chromium retains 3, vanadium retains 2 in the +3 state. Hence answer is between A and C. But which has 3 electrons, because when they put into water there is a crystal splitting. Lower T2G has 3 degenerated orbital. ಹಾಗಾಗಿ ಯಾರ ಹತ್ರ 3 ಎಲೆಕ್ಟ್ರಾನ್ ಇದೆ ನೋಡಿ, chromium. Hence C is the final answer. Correct? Okay. Next, ಕಲರ್ಡ್ ಪ್ರಾಪರ್ಟಿ ಹೇಳುವಾಗ ನಿಮ್ಮ ತಲೆಯಲ್ಲಿ 2 ಪಾಯಿಂಟ್ ಇರಬೇಕು. ಒಂದು, ಕಲರ್ ಇಸ್ ಡ್ಯೂ ಟು ದಿ ಅನ್ಪೇರ್ಡ್ ಎಲೆಕ್ಟ್ರಾನ್, ಪಾಯಿಂಟ್ ನಂಬರ್ 1. ಆ ಅನ್ಪೇರ್ಡ್ ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಅಲ್ಲೇ ಇರಬೇಕು. when light falls on that compound containing unpaired electron in d orbital, there is a d to d transition. ಏನಿದು d to d ಅಂದ್ರೆ there is a crystal splitting ಇರುತ್ತೆ. lower energy called T2G, higher energy is called Eg. ಸೊ ಇಲ್ಲಿಂದ ಇಲ್ಲಿಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ರೆ ಜಂಪ್ ಆಗುತ್ತೆ. ಆ ಜಂಪ್ ಆಗಲಿಕ್ಕೆ ವಿಸಿಬಲ್ ರೇಡಿಯೇಷನ್ ಅಬ್ಸರ್ವ್ ಮಾಡುತ್ತೆ. So what we are going to see, color is called complementary color, combination of the remaining colors other than the observed one. Okay, nodi, which pair of compounds is expected to show similar color in aqueous solution? Similar color in aqueous solution nodi, color ಹೇಳುವಾಗ ಇನ್ನೊಂದು ಯೋಚನೆ ಮಾಡಬೇಕು. ಒಂದು, ಯಾರ ಹತ್ರ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ, ಇನ್ನೊಂದ್ಸರಿ ಸೇಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಆಗ ದೇರ್ ಕಲರ್ ಸೇಮ್ provided ligand is same. Ligand same. ಇಲ್ಲಿ aqueous solution ಹೇಳಿದರೆ water is a ligand. ಹಾಗಾದ್ರೆ ನೀವು ಜಸ್ಟ್ ಯಾರ ಹತ್ರ ಈಕ್ವಲ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ನೋಡಿ, ದಟ್ ಈಸ್ ದಿ ಆನ್ಸರ್. ಓಕೆ, ಮತ್ತೆ ಎಲ್ಲದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಇದು Fe3+ ಅಲ್ಲಿ ಇದೆ. 3+ ನಲ್ಲಿ 5 ಅನ್ಪೇರ್ಡ್ ಎಲೆಕ್ಟ್ರಾನ್, ಅಪ್ ಟು 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲಿ 5 ಓನ್ಲಿ. Copper is in +2. +2 means 3d9. 3d9 ಕೂಡ 9 unpaired ಅಲ್ಲ, only 1. ಹಾಗಾಗಿ iron in first compound FeCl3 5, CuCl2 1, same number of electron not there, unpaired electron not there, hence it is not the answer. Second ಹೋಗುವ, vanadium +4 is there here. +4 means D1, 3d1. Copper is +2. +2 means 3d9. 3d9 ಅಂದ್ರೆ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಗುತ್ತೆ. ಹಾಗಾಗಿ this is the answer, because in which vanadium and copper containing not equal number of electron in D, they contain same number of unpaired electron, 1 and 1. Hence they have same color, you know the color blue. Others you go on checking, it is not equal number of unpaired electrons. Magnetic property. Magnetic property is due to the presence of unpaired electron. ಇಲ್ಲಿ ಡಿ ಆರ್ಬಿಟಲ್ ಅಂತ ಹೇಳಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬಹುದು. In d block element, major unpaired electron present in D. Their magnetic property expressed in magnetic moment by this formula, mu is equal to square root of n into n plus 2. What is n? Keenly observe that n is the number of unpaired electrons in D.
ಅರ್ಥ ಆಯ್ತಲ್ಲ? ಅನ್ಪೇಡ್ ಅದಕ್ಕೆ ಇನ್ನೊಂದು ಪಾಯಿಂಟ್ ಇದೆ ನೋಡ್ಕೊಳ್ಳಿ. ನಿಮ್ಗೆ ಅನ್ಪೇಡ್ ಎಲೆಕ್ಟ್ರಾನ್ 1 ಇದ್ರೆ μ√3 ಬರುತ್ತೆ, ಆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ಆನ್ಸರ್ 1.73 ಬರುತ್ತೆ. ಅದೇ ರೀತಿ 4 ಇದ್ರೆ 4 something ಬರುತ್ತೆ. ಹಾಗಾದ್ರೆ ಒಂದು ಕ್ಲೂ ಕ್ಲಿಯರ್ ಆಯ್ತು ನಿಮ್ಗೆ. ಇಲ್ಲಿ ವ್ಯಾಲ್ಯೂಸ್ ಎಲ್ಲರೂ ಕೊಟ್ಟು ರಿವರ್ಸ್ ಆಗಿ ಅನ್ಪೇಡ್ ಎಲೆಕ್ಟ್ರಾನ್ ಕೇಳಿದ್ರೆ ಈ ವಾಟ್ ಎವರ್ ದಿ ನಂಬರ್ ಬಿಫೋರ್ ದಿ ಡೆಸಿಮಲ್ ದಟ್ ಮಚ್ ವಿಲ್ ಬಿ ದಿ ಅನ್ಪೇಡ್ ಎಲೆಕ್ಟ್ರಾನ್ ಅಂತ ತಿಳ್ಕೊಳ್ಳಿ. ಓಕೆ, ರೈಟ್. ಮೂವಿಂಗ್ ಆನ್ ಟು ದಿ 10th question now. Choose the correctly paired gaseous cation with its magnetic moment. Gaseous cation. ಓಕೆ, ಯಾರ ಹತ್ರ ಎಷ್ಟು ಅನ್ಪೇಡ್ ಎಲೆಕ್ಟ್ರಾನ್ ಇದೆ ನೋಡಿ, ಅದೇ ಮ್ಯಾಗ್ನೆಟಿಕ್ ಮೂಮೆಂಟ್ ಕಂಡುಹಿಡಿಯಬೇಕು. ಲುಕ್ ಅಟ್ ದಟ್. Titanium 3d2 4s2. So it has lost 2 electrons. ಹಾಗಾಗಿ so 2 unpaired electron remains. Answer must be 2 point something. So answer is not correct. Chromium you remove 2 more. We left with 4 unpaired electron. Hence that is the answer 4.90. Iron, note this, not the 6 because 2 electrons get paired up. Correct? Hence only 4. It is not the correct one. So hence last. Copper also 3d10, no unpaired electron. Okay, answer is second one is the correctly matching one. Next, standard electrode potential values of which of the element has positive sign? Now what is standard electron potential? Standard electrode potential means now it is you studied in electrochemistry. ಯಾರ್ದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್? ಫಾರ್ ಎಕ್ಸಾಂಪಲ್ E0 of Cu2 plus Cu ನಮಗೆ ಬೈನೆಟ್ ಇದೆ, ಪ್ಲಸ್ 0.34 ವೋಲ್ಟ್ ಇದೆ. ಕರೆಕ್ಟ್ ಅಲ್ಲ? ಏನು ಇದು ಪ್ಲಸ್ ಮೈನಸ್ ಇದ್ರೆ, ಪ್ಲಸ್ ಮೀನ್ಸ್ ಇಟ್ ನಾಟ್ ಈಸಿಲಿ ಅಂಡರ್ಗೋಸ್ ಆಕ್ಸಿಡೇಷನ್ ಬಿಕಾಸ್ ಇಟ್ ಇಸ್ ಎ ರಿಡಕ್ಷನ್ ಪೊಟೆನ್ಷಿಯಲ್, ರಿಡಕ್ಷನ್ ಡಾಮಿನೇಟ್ ಆಗುತ್ತೆ. ಮೈನಸ್ ಇದ್ರೆ ಆಕ್ಸಿಡೇಷನ್ ಆಗುತ್ತೆ. ಇದು ಯಾವ್ದ್ರ ಮೇಲೆ ಡಿಸೈಡ್ ಆಗಿದೆ ಅಂದ್ರೆ ಆಕ್ಚುಲಿ ನೋಡಿ, ಡಿಸಿಷನ್ ಇಸ್ ಟೇಕನ್ ಆನ್ ದಿ ಬೇಸಿಸ್ ದಟ್ ನಾವು ಒಂದು ಮೆಟಲ್ ಸಾಲಿಡ್ ತಗೊಳ್ತೇವೆ. ಸೊ ಇಟ್ ಈಸ್ ನೆಕ್ಸ್ಟ್ ಕನ್ವರ್ಟೆಡ್ ಇಂಟು ವಾಟ್ ದಿ ಗ್ಯಾಸಿಯಸ್ ಸ್ಟೇಟ್. ಅಟಮೈಸೇಷನ್ ಕೊಡಬೇಕು ನಾವು. ಗ್ಯಾಸಿಯಸ್ ಆದ್ಮೇಲೆ ಮತ್ತೆ ಎರಡೆ ಎಲೆಕ್ಟ್ರಾನ್ ತೆಗಿಬೇಕು ಬಿಕಾಸ್ ವಿ ಹ್ಯಾವ್ ಟು ಕನ್ವರ್ಟ್ M into M2+ ಅಲ್ವಾ, ಅಯನ್ಸ್ ನ ತೆಗಿಬೇಕು. ಅದಕ್ಕೆ ಫಸ್ಟ್ ಅಂಡ್ ಸೆಕೆಂಡ್ ಅಯನೇಷನ್ ಬೇಕು. ಯಾವುದಕ್ಕೆ? E ಆಫ್ ಮೆಟಲ್ 2+2 M ಗಾದ್ರೆ, ಅದೇ 3+/M ಆದ್ರೆ ಸೊ 3 ಎಲೆಕ್ಟ್ರಾನ್ಸ್ ತೆಗಿಬೇಕು. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ಫಸ್ಟ್ ಅಟಮೈಸೇಷನ್ ಮಾಡಬೇಕು, ಆಮೇಲೆ ಎಲೆಕ್ಟ್ರಾನ್ಸ್ ನ ತೆಗಿಬೇಕು. ಇದಿಷ್ಟು ಕೂಡ ಪಾಸಿಟಿವ್ ವ್ಯಾಲ್ಯೂಸ್, ಪಾಸಿಟಿವ್. ಬಟ್ ನೆಕ್ಸ್ಟ್ ದಟ್ ಅಯಾನ್ ಗೆಟ್ ಹೈಡ್ರೇಟೆಡ್ ಇನ್ ದಿ ಆಕ್ವಸ್ ಮೀಡಿಯಾ, ಅದು ನೆಗೆಟಿವ್. ಇದಿಷ್ಟನ್ನು ಸಮ್ ಮಾಡಿದಾಗ ನಿಮ್ಗೆ ಈ ಹೈಡ್ರೇಷನ್ ಡಾಮಿನೇಟ್ ಆದ್ರೆ ನೆಗೆಟಿವ್ ಆಗುತ್ತೆ. ಅರ್ಥ ಆಯ್ತಲ್ಲ? ಆಗ ನೆಗೆಟಿವ್ ಆಗುತ್ತೆ ಅಂದ್ರೆ ಅದು ಆಗುತ್ತೆ. Because lower energy state that ions will be obtaining when compared to metal. In case of copper only it is positive. Why copper only it is positive? Because in copper, so enthalpy atomization, ionization energy 1, ionization energy 2 ಮೂರನ್ನು ಕೂಡಿಸಿದಾಗ ಹೈಯರ್ ಬರ್ತಾ ಇದೆ ಕಂಪೇರ್ ಟು ನೆಗೆಟಿವ್ ವ್ಯಾಲ್ಯೂ ಆಫ್ enthalpy of hydration. Because in that major point A, second ionization enthalpy of copper is highest. Okay, hence answer will be Cu. Next, Cu plus has 3d10 and Cu2 plus has 3d9 configuration. Identify the incorrect statement. ಯಾವುದು ಅಂತ ನೋಡುವ. Cu plus 3d10 ಅಲ್ಲಿ ಇದೆ ಅಂತ, ಹಾಗಾದ್ರೆ ಇನ್ನೊಂದು ಎಲೆಕ್ಟ್ರಾನ್ ತೆಗೆಯೋದು ಕಷ್ಟ. ಆದ್ರಿಂದ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನಾವು ಹೇಳಬೇಕಾಗಿದೆ ಇನ್ಕರೆಕ್ಟ್. ಸೆಕೆಂಡ್ ಅಯನೇಷನ್ ಎಂಥಾಲ್ಪಿ ಆಫ್ ಕಾಪರ್ ಇಸ್ ಮೋರ್ ದೆನ್ ದಿ ಫಸ್ಟ್ ಅಯನೇಷನ್ ಎಂಥಾಲ್ಪಿ, ಕರೆಕ್ಟ್ ಇದೆ. Okay, we want incorrect. Second B, Cu2 plus in aqueous solution has much more negative hydration enthalpy. Negative. Yes, that's why. So negative hydration enthalpy ತುಂಬಾ ಇರೋದ್ರಿಂದ ಸೆಕೆಂಡ್ ಅಯನೇಷನ್ ಗಿಂತನೂ ಜಾಸ್ತಿ ಆಗಿ ಸ್ಟೆಬಿಲಿಟಿ ಆಫ್ Cu2 plus will be more. We know statement correct. Cu2 halide are known except iodide. So we already know that Cu2 plus has highest effective nuclear charge because of small size and high charge. Idu I minus is highest bulky. ಹಾಗಾಗಿ effective nuclear charge of I minus less ಇದೆ, Cu2 plus ಜಾಸ್ತಿ ಇದೆ. ಇದು ಎಲೆಕ್ಟ್ರಾನ್ ಕ್ಲೌಡ್ ನ ಈ ಕಡೆ ಎಳೆದು ಬಿಡುತ್ತೆ. So automatically Cu2 plus oxidizes I minus, not the Cl minus or Br minus, because their effective nuclear charge is less. So hence it is also correct.
Last one is wrong. Cu plus is more stable in water than Cu2 plus is wrong. In water, due to the more negative enthalpy of hydration, Cu2 plus is more stable than the Cu. So hence answer for that will be the D. Now moving on to the lanthanide contraction. So it is a continuous decrease in the size from lanthanum to lutetium. Haudalva? Lanthanum inda lutetium varage. Yaki idagate? Nodi just configuration check ಮಾಡಿ. So in that period, 6s, 4f, 5d is filling in lanthanide, alva? Illi electron enters into the anti-penultimate shell. Adrinda, so the shielding effect idiyeno anta ansare illa. It has poor shielding effect. Which one? 4f orbital. Hagagi shielding effect will be poor. Effective nuclear charge dominate. Hence the shrinkage will be takes place from cerium to lutetium. This is called lanthanide contraction. Okay. Agar yen answer irbeku lanthanide contraction ge due to the poor shielding effect. Poor shielding effect of 4f electrons. Okay. Look at this. Which of the following is the main cause of the lanthanide contraction? Imperfect shielding on the outer electron by 5f electron from the nuclear charge. Wrong, because 5f appears in actinides. Appreciable shielding on the outer electron by 4f electron. No, shielding not there. Shielding is poor. Hence it is wrong. Appreciable shielding on the outer electron by 5d. No, it is not a D block element. So last is the correct. Imperfect shielding on the outer electron by 4f electron is the correct one. Next, ನೋಡಿ ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ lanthanide contraction ಬಗ್ಗೆ ಒಂದು ಪಾಯಿಂಟ್ ಹೇಳಿಕ್ಕೆ ಹೊರಟಿದ್ದೇನೆ. So if you go for the third group, scandium group, scandium ಗಿಂತ yttrium ದೊಡ್ಡದು size wise, lanthanum ಇನ್ನೂ ದೊಡ್ಡದು. After filling lanthanum, ಬೇಕಾದ್ರೆ ನೀವು ರೇಡಿಯಸ್ ನ ನೋಡ್ಕೊಳ್ಳಿ, 144 picometer scandium, next yttrium 180 picometer, lanthanum 187. ಮತ್ತೆ ಎಲೆಕ್ಟ್ರಾನ್ lanthanum ಆದ್ಮೇಲೆ half mm ಗೆ ಹೋಗಲ್ಲ. It will enters into cerium. Cerium to lutetium there is a continuous decrease in the size. ಹೌದಲ್ಲ? ಹಾಗಾಗಿ ಸೊ ಈ ಒಂದು ಟೈಟಾನಿಯಂ ಟು ಜಿರ್ಕೋನಿಯಂ ಹೋಗಿ 4th ಪೀರಿಯಡ್ ನಲ್ಲಿ ಸೈಜ್ ಜಾಸ್ತಿ ಆಗುತ್ತೆ. ಆದ್ರೆ ಜಿರ್ಕೋನಿಯಂ ಮತ್ತೆ half mm ಗೆ ಕಂಪೇರಬಲ್ ಸೈಜ್ ಇದೆ. That is what we say. 4d and 5d series are comparable in size of the same group. ಹಾಗಾದ್ರೆ ಯಾರ್ದು ಸೈಜ್ ದೊಡ್ಡ ಇದೆ ಇಲ್ಲಿ? ನಾವು ಥರ್ಡ್ ಗ್ರೂಪ್ ತಗೊಂಡ್ರೆ lanthanum ದೊಡ್ಡ ಇದೆ. ಯಾಕಂದ್ರೆ lanthanum ನಂತರ ಕಾಂಟ್ರಾಕ್ಷನ್ ಶುರುವಾಗಿದೆ. ಓಕೆ, ಸೊ ಟ್ರೈಸ್ ಟು ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ದೆನ್ ದಿ ಕರೆಕ್ಟ್ ಆರ್ಡರ್ ಆಫ್ ದಿ ಅಯಾನಿಕ್ ರೇಡಿಯೇ ಆಫ್ yttrium ಎಲ್ಲಿದೆ ನೋಡಿ? yttrium 4d series, lanthanum 5d series, top to bottom increases. Europium, it is a middle element of the lanthanide, contractionless. Lutetium least. ಹಾಗಾದ್ರೆ ದೊಡ್ಡ ಸೈಜ್ ಯಾರಿಗಿದೆ? lanthanum ಇದೆ. ಲೀಸ್ಟ್ ಯಾರಿಗಿದೆ? lutetium ಇದೆ. ಹಾಗಾಗಿ so which containing highest size, second one is the answer. Second one is the correct answer. Okay. Identify the wrong statement. Lanthanum is actually an element of the transition series. True. But some of the properties resembles with the other lanthanide elements. So that's why a lanthanide element, that's why it is taken along with the lanthanides during the study of certain properties. But it is a D block element. True statement. We want wrong statement. In lanthanide series, ionic radius of Ln3 plus ion decreases. Yes, lanthanide decreases due to the poor shielding effect of 4L. Lanthanum hydroxide is less basic than lutetium. This is the wrong statement. Yake lanthanum bulky size, lutetium small. When OH bonded to this, bond length in lanthanum with OH is more easily broken when compared to the bond length of lutetium with OH. Clear? So hagagi, so basicity of lanthanum hydroxide ಜಾಸ್ತಿ ಆಗಬೇಕಿತ್ತು. That is wrong one. Last is correct. Atomic radii of zirconium and hafnium are same because of lanthanide contraction. Okay, 4d and 5d series elements. Next is to go for the electronic configuration of the lanthanide. You note this point. So there are 3 elements. The beginning one cerium, middle one gadolinium, last one lutetium. They possess one electron in 5d. No other possess electron in 5d. This is the first point. Note ಮಾಡ್ಕೊಳ್ಳಿ.
ಯಾಕೆ? in order to attain either half filled f orbital or completely filled d orbital ತಗೊಂಡಿದೆ. ಬಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಆಕ್ಟಿನೇಟ್ಸ್ ವಿಲ್ ಬಿ +3. ಯಾಕಂದ್ರೆ +3 ಯಾಕೆ ಬರ್ತಾ ಇದೆ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಯನೈಸೇಷನ್ ಎನರ್ಜಿ ವಿಲ್ ಬಿ ವೆರಿ ಲೆಸ್, ಹಾಗಾಗಿ ಕಂಟಿನ್ಯೂಟಿ ಆಗಿ +3 ತೋರಿಸ್ತವೆ. ಇಟ್ ಇಸ್ ಮೋರ್ ಸ್ಟೇಬಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಆದ್ರೆ ಓಕೆ, ಬಿಫೋರ್ ಅದರ್ ಡಿಸ್ಕಷನ್ ಇದೊಂದು ಮುಗಿಸ್ಕೊಳ್ಳೋಣ. ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ gadolinium is, that is what I said, in gadolinium you have 5d1, and why it has 5d1? Because to attain a half filled f orbital 4f7. So hence the answer for this will be B. Next, which one of the following statement related to lanthanoids is incorrect? Lanthanoid contraction is more than the actinide contraction. It is the actual answer and the wrong statement. ಯಾಕೆಂದ್ರೆ when you compare 4f and 5f, which is diffuser out? 5f. 5f diffuser out means its shielding effect very less, ಹಾಗಾಗಿ contraction ಜಾಸ್ತಿ ಆಗಬೇಕು. ಎಲ್ಲಿ actinide contraction more compared to lanthanoid. It is actually the wrong statement, required answer. But B, C and D are right answer. Go on reading. Cerium plus solutions are widely used as oxidizing agent in volumetric analysis. Yes, I told you, even though it attains stable xenon configuration in Cu4+, stable oxidation state is +3. ಯಾಕೆ ಇದನ್ನು ವಾಲ್ಯೂಮೆಟ್ರಿಕಲ್ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ಇಟ್ ಇಸ್ ಅ ಮಾಡರೇಟ್ಲಿ ರಿಯಾಕ್ಟಿಂಗ್ ಸ್ಪೀಶೀಸ್, ಹಾಗಾಗಿ ಕಂಟ್ರೋಲ್ ರಿಯಾಕ್ಷನ್ ಕ್ಯಾರಿ ಮಾಡಬಹುದು. ಇಟ್ ಟೇಕ್ಸ್ ಎಲೆಕ್ಟ್ರಾನ್ to go into +3, hence it is an oxidizing agent. Now europium, look at the europium 4f7 6s2 ಅಲ್ವಾ, ಇದು +2 ತೋರಿಸುತ್ತೆ. +2 ತೋರಿಸಿರೂ ಕೂಡ +3 ಸ್ಟೇಬಲ್ ಅಲ್ವಾ, ಹಾಗಾಗಿ ಇನ್ನೊಂದು ಎಲೆಕ್ಟ್ರಾನ್ ಕಳ್ಕೊಳ್ಳೋಕೆ ನೋಡುತ್ತೆ, ಹಾಗಾಗಿ ರೆಡ್ಯೂಸಿಂಗ್ ಏಜೆಂಟ್. ಸಿಮಿಲರ್ಲಿ ಯುರೋಪಿಯಂ terbium Tb4+ also possible, because in 4+, 4f7 possibility is there, but once again 4 Tb4+ goes back into +3 by gaining electron, hence it is an oxidizing agent. Okay, hence answer wrong will be the first one. 18. Cr2+ is a reducing in nature because, so I already told you, reducing ಅಂದ್ರೆ ಏನು, ಈಸಿಯಾಗಿ ಎಲೆಕ್ಟ್ರಾನ್ ಕೊಡುತ್ತೆ. ಯಾಕೆ ಕ್ರೋಮಿಯಂ ನೋಡಿ, ಕ್ರೋಮಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಾಚ್ ಮಾಡಿ, ಅದು 3d5 4s1. Cr2+ ನಲ್ಲಿ it has 3d4. Why it gives electron to go into 3d3? ಯಾಕೆ 3d3 ಹೋಗ್ಲಿಕ್ಕೆ ಅದಕ್ಕೆ ಇಷ್ಟ ಆಗಿದೆ? Because when it attains 3, so in the after crystal field splitting, T2g gets lower energy with 3 half filled stable configuration. Hence option A gains an electron, wrong. Cr2+ gives electron to achieve d5, wrong. Cr2+ configuration changes from d4 to d3, why? To achieve half filled d subshell, wrong. In Cr2+ configuration changes from d4 to d3 to achieve half filled T2g, correct. Hence option number 4. ಸೊ ನನಗೀಗ ಸಿಕ್ಕಿರುವಂತ ಈ ಒಂದು ಅವಧಿನಲ್ಲಿ ನಾನು ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ ಹೇಳಿ ನಿಮಗೆ ನಿಯರ್ಲಿ ಮೋರ್ ಕ್ವಶನ್ಸ್ ಕವರ್ ಮಾಡಿದ್ದೇನೆ. ಸೊ ನಿಮ್ಗೆಲ್ಲರೂ ಇನ್ನೊಂದು ಬಾರಿ ಶುಭ ಹಾರೈಕೆ ಹೇಳಿ ನನ್ನ ಈ ಒಂದು ಸೆಷನ್ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಗುಡ್ ಲಕ್.